ನೂರ್ ಖಾನ್ ಏರ್ಬೇಸ್ ಬಳಿ ಪಾಕಿಸ್ತಾನ ಜನರ ಪ್ರತಿಭಟನೆ. ಪಾಕ್ ದಾಳಿಯ ಬೆನ್ನಲ್ಲೇ ಪಾಕ್ ಜನತೆ ಈಗ ಬೀದಿಗೆ ಬಂದಿದ್ದಾರೆ. ಬಹಳ ಹಳೆಯದಾದಂಥ ಒಂದು ಏರ್ಬೇಸ್ ಇದು. ಸುಮಾರು 90 ವರ್ಷಗಳ ಒಂದು ಹಿಸ್ಟ್ರಿ ಇದೆ. ಭಾರತದ ದಾಳಿ ಆದ ಕೂಡಲೇ ಈಗ ಜನತೆ ಅದನ್ನು ಖಚಿತಪಡಿಸಿದ್ದಾರೆ. ಅಲ್ಲೇ ಸುತ್ತಮುತ್ತ ಇರುವಂಥವರು ಕೂಡ ತಮ್ಮ ಮೊಬೈಲ್ನಲ್ಲಿ ವಿಡಿಯೋಗಳನ್ನು ಮಾಡಿದ್ದಾರೆ. ಪಾಕ್ ಜನ ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಸೊ ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಹಾಗೆ ರಾವಲ್ಪಿಂಡಿ 1935ರಲ್ಲಿ ಬ್ರಿಟಿಷರ ಕಾಲದಲ್ಲೇ ಒಂದು ಪ್ರಿಪೇರ್ ಆದಂಥ ಒಂದು ಏರ್ಬೇಸ್ ಅದು. ಸೊ ಅದಾದ ನಂತರ ಬೇರೆ ಬೇರೆ ಸಂದರ್ಭದಲ್ಲಿ ಪಾಕಿಸ್ತಾನ ಇದನ್ನು ಬಳಸ್ಕೊಂಡಿದೆ. ವಿಶ್ವಯುದ್ಧ, 2ನೇ ವಿಶ್ವಯುದ್ಧದ ಸಂದರ್ಭದಲ್ಲಿ, ಸೊ ಹಾಗೆಯೇ 65ರಲ್ಲಿ 71ರಲ್ಲಿ ಕಾಶ್ಮೀರದ ವಿಚಾರವಾಗಿ ಏನು ಯುದ್ಧಗಳನ್ನು ಮಾಡಿದೆ, ಆಗೆಲ್ಲವೂ ಕೂಡ ಈ ವಾಯುನೆಲೆ ಅವರಿಗೆ ಈ ಒಂದು ಏರ್ಬೇಸ್ ಏನಿದೆ ಅದು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದೆ. ಸಾಕಷ್ಟು ಟ್ರೈನಿಂಗ್ ಜೊತೆಗೆ ಬೇಕಾದಂಥ ವೆಪನ್ಗಳು ಇದೆಲ್ಲವನ್ನು ಕೂಡ ಶೇಖರಿಸಿ ಇಟ್ಕೊಳ್ಳೋಕೆ ಅಲ್ಲಿ ಉಗ್ರರಿಗೂ ಕೂಡ ಇವರು ಟ್ರೈನ್ ಮಾಡಿರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಟಾರ್ಗೆಟ್ ಮಾಡಲಾಗಿದೆ. ಇನ್ನು ಜಮ್ಮು ಕಾಶ್ಮೀರದ ಅಕ್ನೂರ್ನಲ್ಲಿ ಕೇಳಿ ಬರ್ತಾ ಇರುವಂಥ ಸ್ಫೋಟದ ಸದ್ದು. ಸದ್ಯಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ. ಸ್ಫೋಟದ ಶಬ್ದದ ಬೆನ್ನಲ್ಲೇ ಅಕ್ನೂರ್ನಲ್ಲಿ ಬ್ಲ್ಯಾಕ್ಔಟ್. ಪಂಜಾಬ್ನ ಜಲಂಧರ್ನಲ್ಲೂ ಕೂಡ ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಸ್ಫೋಟದ ಬೆನ್ನಲ್ಲೇ ಜಮ್ಮು ಕಾಶ್ಮೀರದ ಅಕ್ನೂರ್ನಲ್ಲಿ ವಿದ್ಯುತ್ ಕಟ್ ಆಗಿದೆ. ಈಗ ಬೆಳ್ಳಂಬೆಳಗ್ಗೆ ದಾಳಿಗಳು ಆರಂಭ ಆಗಿದೆ. ಅಕ್ನೂರ್ನಲ್ಲಿ ಕೇಳಿ ಬರ್ತಿರುವಂಥ ಸ್ಫೋಟದ ಶಬ್ದ, ಹಾಗಾಗಿ ಕಂಪ್ಲೀಟ್ ಬ್ಲ್ಯಾಕ್ಔಟ್. ಬಹಳ ಒಂದು 2-3 ದಿನಗಳಿಂದ ಈ ಪ್ರದೇಶ ಬ್ಲ್ಯಾಕ್ಔಟ್ನಲ್ಲೇ ಇದೆ. ಆದರೆ ಈ ಸ್ಫೋಟದ ಶಬ್ದ ಹೆಚ್ಚಾಗ್ತಿದ್ದ ಹಾಗೇನೆ ಬ್ಲ್ಯಾಕ್ಔಟನ್ನು ಇನ್ನೂ ಸೀರಿಯಸ್ ಆಗಿ ಅಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಸೊ ಇವತ್ತು ಈ ಬೆಳಗ್ಗೆ ನೀವೇನಾದರೂ ಈಗ ಟಿವಿ ಅಥವಾ ಮೊಬೈಲ್ ಮೂಲಕ TV9ನ ಲೈವ್ಗೆ ಟ್ಯೂನ್ ಇನ್ ಆಗಿದ್ದರೆ ನಿಮಗೆ ಕೊಡ್ತಿರುವಂಥ ಮೇಜರ್ ಅಪ್ಡೇಟ್, ಪಾಕಿಸ್ತಾನದ 3 ಏರ್ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಅಂತ ಸದ್ಯಕ್ಕೆ ಅಪ್ಡೇಟ್ ಇದೆ. ನೂರ್ ಖಾನ್ ಏರ್ಬೇಸ್, ರಫೀಕಿ ಏರ್ಬೇಸ್ ಹಾಗೆ ಮುರೀದ್, ಈ 3 ಅಂತ. ಅದರಲ್ಲಿ ಪಕ್ಕಾ ಒಂದು ಕನ್ಫರ್ಮೇಷನ್ ರೀತಿಯಾಗಿರೋದು ಈ ನೂರ್ ಖಾನ್ ಏರ್ಬೇಸ್. ಯಾಕಂದರೆ ಪ್ರಮುಖವಾದಂಥ ಏರ್ಬೇಸ್ ಈ ಪಾಕಿಸ್ತಾನದ ನರನಾಡಿ ಅಂತ ಹೇಳ್ಬೋದು ಏರ್ಬೇಸ್ಗಳು ಅವರ ಈ ಸೇನೆಗೆ. ಜೊತೆಗೆ ಇವರು ಬರೀ ಇವರ ಏರ್ಬೇಸ್ಗಳನ್ನು ಸೈನ್ಯಕ್ಕೆ ಅಂತ ಬಳಸ್ಕೊಂಡಿಲ್ಲ, ಅದನ್ನು ಉಗ್ರರಿಗೂ ಕೂಡ ದಾರಿ ಎರೆದು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಹೊಡೆದ್ರೆ ಪಾಕಿಸ್ತಾನಕ್ಕೆ ಸರಿಯಾದಂಥ ಏಟು ಬೀಳುತ್ತೆ. ಜೊತೆಗೆ ಅವರ ಸೇನೆಯ ಶಕ್ತಿ, ಉಗ್ರರ ಶಕ್ತಿ ಎರಡನ್ನೂ ಕೂಡ ಕುಂದಿಸಬೇಕು ಅಂತಂದರೆ ಏರ್ಬೇಸ್ಗಳನ್ನು ಅಟ್ಯಾಕ್ ಮಾಡಬೇಕು. ಸೊ ಅದನ್ನು ಈಗ ಭಾರತ ಯಶಸ್ವಿಯಾಗಿ ಮಾಡ್ತಾ ಇದೆ. ಪಾಕ್ನ ಇಸ್ಲಾಮಾಬಾದ್ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಅಕ್ನೂರ್ನಲ್ಲಿ ಬ್ಲ್ಯಾಕ್ಔಟ್ ಒಂದು ಕಡೆ ಆದರೂ ಕೂಡ ಡ್ರೋನ್ ಅಟ್ಯಾಕನ್ನು ನಿರಂತರವಾಗಿ ಪಾಕಿಸ್ತಾನ ಮುಂದುವರಿಸ್ತಾ ಇದೆ. ಸೊ ಇಸ್ಲಾಮಾಬಾದ್ ಮೇಲೆ ಆಗಿರುವಂಥ ಕ್ಷಿಪಣಿ ದಾಳಿ ಆ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ರೆ ಇವತ್ತಿನ ಬೆಳಗಿನ ಮೇಜರ್ ಅಪ್ಡೇಟ್ ಅಂತಂದರೆ ಅದು ನೂರ್ ಖಾನ್ ಏರ್ಬೇಸ್ ಅಲ್ಲಿ ಆಗಿರುವಂಥ ಅಟ್ಯಾಕ್. ಬೇರೆ ಬೇರೆ ಯುದ್ಧದ ಸಂದರ್ಭದಲ್ಲಿ ಈ ಒಂದು ನೂರ್ ಖಾನ್ ಏರ್ಬೇಸನ್ನು ಭಾಳ ಪ್ರಮುಖವಾಗಿ ಬಳಸ್ಕೋತಾ ಇತ್ತು ಪಾಕಿಸ್ತಾನ. ಈಗ ಅದೇ ನೂರ್ ಖಾನ್ ಏರ್ಬೇಸ್ ಮೇಲೆ ಅಟ್ಯಾಕ್ ಆಗಿದೆ. ಸೊ ಮತ್ತೊಂದು ಬ್ಲಾಸ್ಟ್ ಏನು ಕಂಡು ಬಂದಿರೋದು ಅದು ನೂರ್ ಖಾನ್ ಏರ್ಬೇಸ್ ಅಂತ. ಸೊ ಕನ್ಫರ್ಮ್ ಈಗ ಅವರ ಕಡೆಯಿಂದ ಕೂಡ ಆಗಿದೆ ಅಟ್ಯಾಕ್ ಆಗಿರೋ ಬಗ್ಗೆ. ನೂರ್ ಖಾನ್ ಏರ್ಬೇಸ್ ಏನಿದೆ, ಸೊ ರಿಟಲೇಟರಿ ಸ್ಟ್ರೈಕ್ಗಳು ಇಂಡಿಯಾದಿಂದ ಆಗಿದೆ, ಭಾರತದಿಂದ. ಸೊ ನೂರ್ ಖಾನ್ ಏರ್ಬೇಸ್ ಈಗ ಕಂಪ್ಲೀಟ್ಲಿ ಅಲ್ಲಿ ದಾಳಿಯನ್ನು ಮಾಡೋ ಮೂಲಕ ಏರ್ಬೇಸ್ನ ಶಕ್ತಿಯನ್ನು ಕುಂದಿಸಲಾಗಿದೆ. ಇದು ಪಾಕಿಸ್ತಾನ ಆರ್ಮಿಯ ಹೆಡ್ ಕ್ವಾರ್ಟರ್ಗಳಲ್ಲೊಂದು.